ಭಾಗದಲ್ಲಿ ಏನು ಹೇಳುವುದಂದ್ರೆ ಸಂಘಟನೆ ಸುಮ್ಮನೆ ನಡೆಯುವುದಿಲ್ಲ. ಸಂಘಟನೆಗೆ ನಾವು ಸ್ವಲ್ಪ ಗೊಬ್ಬರವನ್ನು ಕೊಡಬೇಕು. ಸಂಘಟನೆ ಸುಮ್ಮನೆ ಬೆಳೆಯುವುದಿಲ್ಲ, ಆಗುದಿಲ್ಲ. ಶೇಷಬಣ್ಣ ಬೋಲೆ ಯಾವ ಬಲೆ ಮೂಲ ಬಲೆ ಅಂತ ಹೇಳಿದ್ರೆ ಶೇಷಬಣ್ಣ ಏನು ಟಾಟಾ ಬಿರ್ಲಾ ಏನಲ್ಲ. ಈ ಸಂಘಟನೆಗೆ ಶೇಷಪ್ಪಣ್ಣನಿಗೆ ಕೊಡುವುದು ಬೇಡ. ನಾವು ದಲಿತ ಸೇವಾ ಸಂಘ ಬಿಟ್ಲ ಇವರ ನಾವು ಗೊಬ್ಬರವನ್ನು ಗೊಬ್ಬರ ಹಾಕಬೇಕಾದ್ರೆ ಎಲ್ಲರೂ ನಮ್ಮಲ್ಲಿ ಸಕ್ಷಮವಾಗಿ ಇದ್ದಾರಂತ ನಾನು ಹೇಳುವುದಿಲ್ಲ. ಕೆಲವರಿಗೆ ಕಷ್ಟ ಇದೆ, ಇಲ್ಲ ಅಂತ ಹೇಳುವುದಿಲ್ಲ. ಎಲ್ಲ ನಾವು ಕೂಲಿ ವ್ಯಾಲಿ ಮಾಡುವಂಥ ಜನಗಳು ಇದ್ದೇವೆ. ಆದರೆ ಯಾರು ಸರ್ಕಾರಿ ನೌಕರರಿದ್ದಾರೆ, ಈಗ ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್ಕಾರಿ ನೌಕರರು ಯಾರಿದ್ದಾರೆ ಆ ನೌಕರರನ್ನು ನೀವು ಪಟ್ಟಿ ಮಾಡಿ ಪ್ರತಿಯೊಂದು ಕುಟುಂಬದಿಂದ, ಆ ಸರ್ಕಾರಿ ನೌಕರರ ಕುಟುಂಬದಿಂದ, ಪ್ರತಿಯೊಬ್ಬ ಕುಟುಂಬದಿಂದ ವರ್ಷಕ್ಕೆ, ಈಗ ನಾನೇ ಬೇಕಾದಷ್ಟು ದುಡಿತೇನೆ, ನಾನು ಒಂದು 5,000 ರೂಪಾಯಿಯಿಂದ 10,000 ರೂಪಾಯಿ ಕೊಡ್ಲಿಕ್ಕೆ ತುಂಬಾ ಕಷ್ಟ ಏನೂ ಆಗುದಿಲ್ಲ. ಆ ರೀತಿ ಪ್ರತಿ ಕುಟುಂಬದವರು ಒಂದು ಸಂಘಟನೆಗೆ ನಾವು ಪ್ರತಿ ವರ್ಷದಲ್ಲಿ ಒಂದು ನಮ್ಮ ಬಾಪು ಕೊಟ್ಟರೆ ಅಲ್ಲಿ ಸಂಘಟನೆಯಲ್ಲಿ ಸ್ವಲ್ಪ ಬಲ ಬಂದಾಗ ಏನೇ ಕಷ್ಟ ಇಲ್ಲ. ಈಗ ನೋಡಿ, ಇವರ ಅಮ್ಮನಿಗೆ ಏನು ಸಮಸ್ಯೆ ಅಂತೇಳಿ ಒಳ್ಳೆ ಕೆಲಸ ಮಾಡಿದ್ರು, ಇಲ್ಲಿಂದ ಅವರು ಅಲ್ಲಿಗೆ ಹೋಗಿ ಮಾತನಾಡಿ ಅವರ ಸಮಯ ಹಾಳು ಮಾಡಿ 2 ದಿನ ಹಾಳು ಮಾಡಿ ಅಲ್ಲಿ ಹೋಗಿ ಮಾತನಾಡಿ ಖರ್ಚು ಅವರಿಗೆ ಬಂದಿರ್ತದೆ. ಆ ಖರ್ಚನ್ನು ನಾವು ಯಾರ ಹತ್ರ ಕೇಳುದು? ಅವ್ರು ಯಾರ ಹತ್ರ ಕೇಳುದು? ಹರಿಸರೆ ಕೊರ್ಲೆ ಅಂತ ಕೇಳಿ. ಸೊ ಹಾಗೆ ಆಗ್ಬಾರ್ದು ಸಂಘಟನೆ. ಮತ್ತೆ ನಾವು ಈ ರೀತಿ ಆಲೋಚನೆ ಮಾಡುವ, ಹಾಗೆ ಕೊಟ್ಟ ಕೂಡ ಈ ಕಾಸು ಹೊಡೆಯಬಹುದು, ಐಡಿಯಾ ಕೊಟ್ಟು ಏನಿಲ್ಲ. ಅಲ್ಲಿ ಖರ್ಚುಗಳು ಇರ್ತದೆ, ಆ ಖರ್ಚುಗಳು ನಡೀತಾ ಇರ್ತದೆ. ಈಗ ಹೋಗಿಬಿಟ್ಟು ಈಗ 4 ಜನ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ನಿಮ್ಮ ಮಂಗಳೂರಲ್ಲಿ ಇರ್ಬೋದು ಅಂತೇಳಿ ಅಲ್ಲಿ ಇಲ್ಲಿ ಚಾ ಕುಡಿದ್ರು, ಹಿಂಗಳ ಕಾಸು ಚಾ ಬರೀರ್ ಅಂತ ಹೇಳುದಲ್ಲ. ನಾವು ಸಂಘಟನೆಗೋಸ್ಕರ ಹೋಗ್ತಾ ಇರ್ತಾರೆ, ಕೆಲಸಗಳು ಆಗ್ತದೆ. ಸೊ ಆ ರೀತಿಯಾಗಿ ನಾವು ಸ್ಪೆಷಲಿ ಸರ್ಕಾರಿ ನೌಕರಿಯಲ್ಲಿ ಯಾರಿದ್ದಾರೆ ಮತ್ತೆ ಸಣ್ಣ ಪುಟ್ಟದಲ್ಲಿ ಏನೋ ಬಿಸ್ನೆಸ್ ಮ್ಯಾನ್ ಯಾರಿದ್ದಾರೆ ಅವರ ಕಡೆಯಿಂದ ಸ್ವಲ್ಪ ಮಟ್ಟಿನಲ್ಲಿ ಏನು ನಮ್ಮಿಂದ ಆಗುವಂಥ ಸಹಾಯವನ್ನು ಇದಕ್ಕೆ ನಮ್ಮ ಸಂಘಟನೆಗೆ ಸಿಕ್ಕುವಾಗೆ ಖಂಡಿತವಾಗಿಯೂ ಮಾಡಬೇಕು. 3ನೇ ಪಾಯಿಂಟ್ ನನ್ನ